ಎದೆಗೆ ಗುಂಡಿಕ್ಕಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲೂ ಕೂಡ ಒಂದು ಕಡೆ ತನಿಖೆಯಾಗ್ತಾ ಇದೆ. ಮತ್ತೊಂದೆಡೆ ಬೋರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿದೆ ರಾಯ್ ಮೃತದೇಹ. ಶವಾಗಾರದ ಫ್ರೀಜರ್ನಲ್ಲಿ ಮೃತದೇಹ ಇಡೋ ಬಗ್ಗೆ ಚಿಂತನೆಯಾಗಿದೆ. ಯಾಕಂದ್ರೆ ನಾಳೆ ಮೃತದೇಹವನ್ನ ತೆಗೆದುಕೊಂಡು ಹೋಗಲಿದ್ದಾರೆ ಕುಟುಂಬದವರು. ಪತ್ನಿ ಮತ್ತು ಮಕ್ಕಳನ್ನ ಆಗಲಿರುವಂತಹ ಸಿಜೆ ರಾಯ್ ತಮ್ಮ ಕಚೇರಿಯಲ್ಲೇ ಈ ರೀತಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಕುಟುಂಬದವರು ಆಘಾತದಲ್ಲಿದ್ದಾರೆ. ನಾಳೆ ಮೃತದೇಹವನ್ನ ಕುಟುಂಬದವರು ತೆಗೆದುಕೊಂಡು ಹೋಗಲಿದ್ದಾರೆ. ನಾಳೆ ಅಂತ್ಯ ಸಂಸ್ಕಾರ ನೆರವೇರುವಂತಹ ಸಾಧ್ಯತೆ. ಈಗಾಗಲೇ ದೇಹ ಹೊಕ್ಕಿದ ಒಂದು ಗುಂಡನ್ನು ಹೊರತೆಗೆಯಲಾಗಿದೆ. ನಾಳೆ ಸಿಜೆ ರಾಯ್ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಿದ್ದಾರೆ. ಸಿಜೆ ರಾಯ್ ಕುಟುಂಬಸ್ಥರು ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸುತ್ತಾರೆ. ಇದ್ದಕ್ಕಿದ್ದಂತೆ ಈ ರೀತಿ ದುಡುಕಿನ ನಿರ್ಧಾರ ಯಾಕೆ ತೆಗೆದುಕೊಂಡ್ರು ಉದ್ಯಮಿ? ಸಾವಿರಾರು ಕೋಟಿಯ ಎಂಪೈರ್ ಸೃಷ್ಟಿ ಮಾಡಿದಂತಹ ಸಿಜೆ ರಾಯ್ ತಮ್ಮ ಕಚೇರಿಯಲ್ಲೇ ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದ್ರೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕುಟುಂಬಸ್ಥರು ಕೂಡ ಆಘಾತದಲ್ಲಿದ್ದಾರೆ. ದುಬೈನಲ್ಲಿದ್ರು, ಅಲ್ಲಿಂದ ಧಾವಿಸಿದ್ರು. ಈಗಾಗಲೇ ಮರಣೋತ್ತರ ಪರೀಕ್ಷೆಯಾಗಿದೆ. ಆದರೆ ಫ್ರೀಜರ್ನಲ್ಲಿ ಇರಿಸಲಾಗುತ್ತೆ ಮೃತದೇಹವನ್ನ. ಯಾಕಂದ್ರೆ ನಾಳೆ ಹಸ್ತಾಂತರ ಆಗುತ್ತೆ. ನಾಳೆಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಇನ್ನು ಈ ಘಟನೆ ಕುರಿತಂತೆ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ಬಾಗಿಲು ಒಡೆದು ನೋಡಿದ್ರೆ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಳ್ಳೋದು ಪತ್ತೆಯಾಯಿತು ಅಂತ ಮಾತನಾಡಿದ್ದಾರೆ ಪರಮೇಶ್ವರ್. ಡಿಸೆಂಬರ್ನಲ್ಲಿ ಕಂಪನಿ ಮೇಲೆ ಐಟಿ ದಾಳಿಯಾಗಿತ್ತು. ಫೆಬ್ರವರಿ 4ರ ಒಳಗೆ ಎಲ್ಲ ಅಂತಿಮ ಮಾಡೋದಕ್ಕೆ ಕರೆದಿದ್ರು. ದುಬೈನಿಂದ ಇದಕ್ಕಾಗಿಯೇ ಸಿಜೆ ರಾಯ್ ಬೆಂಗಳೂರಿಗೆ ಬಂದಿದ್ರು. ಐಟಿ ಅಧಿಕಾರಿಗಳು ಅವರ ಹೇಳಿಕೆಯನ್ನು ದಾಖಲಿಸೋದಕ್ಕೆ ನಿರ್ಧರಿಸಿದ್ರು. 20 ನಿಮಿಷ ಬರ್ತೀನಿ ಅಂತ ಹೇಳಿ ಚೇಂಬರ್ಗೆ ಹೋದ್ರು. ಬಾಗಿಲು ಹಾಕೊಂಡು 20 ನಿಮಿಷ ಹೊರಬರಲೇ ಇಲ್ಲ. ಬಾಗಿಲೊಡೆದು ನೋಡಿದಾಗ ಆತ್ಮಹತ್ಯೆ ಬಯಲಾಯಿತು ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ಅದು ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ ಐಟಿ ದಾಳಿ ನಡೆದಿತ್ತು. ಅದಾದ ಮೇಲೆ ಅವ್ರಿಗೆ ಮ್ಯಾಂಡೇಟರಿಲಿ 60 ದಿವಸದ ಒಳಗಾಗಿ ಅವರು ಫೈನಲ್ ಮಾಡಬೇಕು, ಚಾರ್ಜ್ ಶೀಟ್ ಏನೋ ಹಾಕಬೇಕು ಅನ್ನುವಂಥ ನಿಯಮ ಇದೆ ಅಂತೇಳಿ ಅವರು ಫೆಬ್ರವರಿ 4ನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡಬೇಕು ಅಂತೇಳಿ ಅವರನ್ನು ಕರೆದಿದ್ರು ಅಂತ ಹೇಳಿದರು. ಅಷ್ಟರೊಳಗಡೆ ಅದನ್ನು ಮೊನ್ನೆ 3 ದಿವಸದ ಕೆಳಗಡೆ ದುಬೈಯಿಂದ ಅವರು ಬಂದಿದ್ದಾರೆ. ಅಧಿಕಾರಿಗಳು ಅವರ ಆಫೀಸಿಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತಗೊಳ್ಳೋದಕ್ಕೆ ತಿಳಿಸಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ. ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು 5 ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಸುಮಾರು 20 ನಿಮಿಷ ಹೊರಗಡೆ ಬರಲಿಲ್ಲ ಅಂತೇಳಿ ಬಾಗಿಲನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ. ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ, ಯಾಕೆ ಅವ್ರು ಮಾಡ್ಕೊಂಡಿದ್ದಾರೆ, ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ. ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ. ಕೇಸ್ನ ತನಿಖೆ ನಡೀತಾ ಇದೆ ಅಂತ ಹೇಳಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಐಟಿ ದಾಳಿಯಿಂದಲೇ ನೊಂದು ಆತ್ಮಹತ್ಯೆನ ಗೊತ್ತಿಲ್ಲ, ಕೇವಲ ಆತ್ಮಹತ್ಯೆ ಕೇಸ್ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಸಿಜೆ ರಾಯ್ ಸಹೋದರ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಹೋದರನ ಹೇಳಿಕೆ ಪ್ರಕಾರ ಐಟಿ ದಾಳಿಯಿಂದ ನೊಂದು ಆತ್ಮಹತ್ಯೆ ಅಂತ ಹೇಳ್ತಿದ್ದಾರೆ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ. ಆ ಆ್ಯಂಗಲ್ನಲ್ಲಿ ನಾವು ಏನು ಯೋಚನೆ ಮಾಡಲಿಲ್ಲ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐ ಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ. ಈಗ ಅವರು ತನಿಖೆ ಮಾಡಿದರೆ ತನಿಖೆಯಲ್ಲಿ ಏನು ಬರುತ್ತೆ, ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಐ ಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತೇಳಿ. ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆ್ಯಂಗಲ್ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲ. ನಾನು ಒಬ್ಬ ಗೃಹ ಸಚಿವನಾಗಿ ಹೇಳ್ಕೊಳ್ಳೋದು ಇಷ್ಟೇ, ಅವರ ಏನು ಆತ್ಮಹತ್ಯೆ ಆ್ಯಂಗಲ್ ಇದೆ ಅದನ್ನು ಅಷ್ಟೇ ನೋಡ್ತಾರೆ.
ಮಿಕ್ಕಿದೆಲ್ಲ ಆಮೇಲೆ ತನಿಖೆಯಲ್ಲಿ ಏನಾದರೂ ಅಂಥದ್ದು ಏನಾದರೂ ವಿಷಯಗಳು ಬಂದಾಗ ಅದನ್ನು ಮುಂದೆ ತನಿಖೆ ಮಾಡ್ಬೋದು. ಪ್ರಥಮತಃ ನೋಡೋಣ ಏನು ಹೊರಗಡೆ ಬರುತ್ತೆ. ನಮ್ಮವರು ಪ್ರಿಲಿಮಿನರಿಯಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಏನು ವಿಷಯಗಳನ್ನು ಸಂಗ್ರಹಣೆ ಮಾಡ್ತಾರೆ, ಅದರ ಮೇಲೆ ಮುಂದಿಂದು ತೀರ್ಮಾನ ಆಗುತ್ತೆ. ನಾನು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ತನಿಖೆ ಆಗ್ತಾ ಇದೆ, ಮರಣೋತ್ತರ ಪರೀಕ್ಷೆ ಕೂಡ ಆಗಿರುವಂತದ್ದು, ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಜೊತೆಗೆ ಪ್ರಾಥಮಿಕವಾಗಿ ಸಿಕ್ಕಂತ ಮಾಹಿತಿಗಳನ್ನ ಗಮನಿಸ್ತಾ ಹೋದಾಗ ಹೊರಗೆ ಬರ್ತಾ ಇರುವಂತಹ ಅಂಶಗಳು ಏನೇನು ಅಂತ? ಪ್ರತಿಮಾ, ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರಾಗಿರುವಂತಹ CJ ರಾಯ್ ರವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರ ಮರಣೋತ್ತರ ಪರೀಕ್ಷೆ ಕೂಡ ಮುಕ್ತಾಯ ಆಗಿರುವಂತದ್ದು. ಅವರ ಬಲಗಡೆ ಎದೆಗೆ ಹೊಕ್ಕಿದಂತಹ ಒಂದು ಗುಂಡನ್ನು ಕೂಡ ವೈದ್ಯರು ಹೊರಗಡೆ ತೆಗೆದಿರುವಂತದ್ದು. ಇದಾದ ಬಳಿಕವಾಗಿ ಅವರ ಮೃತದೇಹವನ್ನ ಬೋರಿಂಗ್ ಆಸ್ಪತ್ರೆ ಫ್ರೀಜರ್ ನಲ್ಲಿ ಇರಿಸೋದಕ್ಕೆ ಕುಟುಂಬಸ್ಥರು ಚಿಂತನೆ ಮಾಡಿರುವಂತದ್ದು. ಅಂದ್ರೆ ಭಾನುವಾರ ನಾಳೆ ಬೆಳಿಗ್ಗೆ 10 ಗಂಟೆಗೆ ಅವರ ಒಂದು ಮೃತದೇಹವನ್ನ ಬೋರಿಂಗ್ ಆಸ್ಪತ್ರೆಯಿಂದ ನೇರವಾಗಿ ಬನ್ನೆಘಟ್ಟದಲ್ಲಿರುವಂತಹ ಕಾಸಾ ಗ್ರಾಂಡ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅವರ ಒಂದು ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿರುವಂತದ್ದು. ಇದು ಒಂದು ಕಡೆ ಆದ್ರೆ ಅಶೋಕನಗರ ಪೊಲೀಸರಿಂದ ಪ್ರಾಥಮಿಕವಾದಂತಹ ಒಂದು ತನಿಖೆ ಕೂಡ ಶುರುವಾಗಿರುವಂತದ್ದು. ಅಂದ್ರೆ ಇನ್ನೂ ಕೂಡ CJ ರಾವ್ ಅವರ ಆತ್ಮಹತ್ಯೆ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದು ನಿಗೂಢವಾಗಿ ಉಳಿದುಕೊಂಡಿರುವಂತದ್ದು. ಅಂದ್ರೆ IT ಅಧಿಕಾರಿಗಳ ಒಂದು ದಾಳಿ ಏನಾದ್ರೂ ಕಾರಣನ, ಅದಕ್ಕೆ ಹೊರತುಪಡಿಸಿ ಅವರು ಬೇರೆ ಬೇರೆ ಉದ್ಯಮದಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಅಂದ್ರೆ ಸಿನಿಮಾ ರಂಗ ಸೇರಿದಂತೆ ಸಖತ್ತು ಮನೋರಂಜನಾ ವಲಯದಲ್ಲೂ ಕೂಡ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಅನೇಕರ ಒಂದು ಪರಿಚಯ ಕೂಡ ಅವರಿಗೆ ಆಗತ್ತೆ. ಹಾಗಾಗಿ ಆ ಪರಿಚಯಸ್ಥರಿಂದ ಏನಾದ್ರೂ ತೊಂದರೆಗಳು ಕಂಡು ಬರ್ತಾ ಇದ್ದ. ಇದರ ಹೊರತಾಗಿ ನೋಡೋದಾದ್ರೆ ಅವರು ಬಿಲ್ಡರ್ ಆಗಿರುವಂತಹ ಕಾರಣದಿಂದಾಗಿ ಸಾಕಷ್ಟು ಜನರ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಕೂಡ ಮಾಡ್ಕೊಂಡಿರ್ತಾರೆ. ಬೇರೆ ಬೇರೆ ಜನರಿಂದ ಒಂದಿಷ್ಟು ಹೂಡಿಕೆಗಳನ್ನ ಕೂಡ ಅವರು ಮಾಡಿಸ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಅಂಥವರಿಂದ ಏನಾದ್ರೂ ಅವರಿಗೆ ಕಿರುಕುಳ ಬರ್ತಾ ಇತ್ತ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅನುಮಾನಗಳು ಕೂಡ ದಟ್ಟವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲಾ ಆಂಗಲ್ ನಿಂದಲೂ ಕೂಡ ಈಗಾಗಲೇ ಅಶೋಕನಗರ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಸಂಬಂಧಿಕರಿಂದಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ CJ ರಾಯ್ ಯಾರತ್ತಾದ್ರೂ ಮಾತಾಡುವಂತಹ ಸಂದರ್ಭದಲ್ಲಿ ಅವರ ವೈಯಕ್ತಿಕವಾದಂತಹ ಜೀವನದ ಬಗ್ಗೆ ಏನಾದ್ರೂ ಹೇಳ್ಕೊಂಡಿದ್ರ, ಅಂದ್ರೆ ಕೊನೆ ಕ್ಷಣದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಆ ಕೊನೆ ಕಾಲ್ ಅವರು ಯಾರಿಗೆ ಮಾಡಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಅದು ಕೂಡ ಪತ್ತೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಕೊನೆ ಬಾರಿ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಯಾರಿಗೆ ಕರೆ ಮಾಡಿದ್ರು, ಈ ಸಂದರ್ಭದಲ್ಲಿ ಅವರು ಏನನ್ನ ಹೇಳ್ಕೊಂಡಿದ್ರು ಅನ್ನುವಂಥದ್ದು ಅದನ್ನು ಕೂಡ ಪತ್ತೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಮೇಲ್ನೋಟಕ್ಕೆ IT ಅಧಿಕಾರಿಗಳ ಒಂದು ಕಿರುಕುಳ ಕಾರಣ ಅಂತ ಹೇಳಿ ಅವರ ಸಹೋದರ CJ ಬಾಬುರವರು ಹೇಳ್ತಾ ಇದ್ರು ಕೂಡ ಬೇರೆ ಬೇರೆ ಆಂಗಲ್ ನಲ್ಲೂ ಕೂಡ ಆಯಾಮಗಳಲ್ಲೂ ಕೂಡ ಪೊಲೀಸರು ಈಗ ತನಿಖೆಗೆ ಮುಂದಾಗಿರುವಂತದ್ದು. ಇದು ಒಂದು ಕಡೆ ಆದ್ರೆ ಬೋರಿಂಗ್ ಆಸ್ಪತ್ರೆಗೆ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ CJ ರಾಯ್ ಅವರ ಆಪ್ತರು ಹಾಗೇನೆ ಅವರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತ ಒಂದಿಷ್ಟು ಜನ ಸಿಬ್ಬಂದಿಗಳೆಲ್ಲರೂ ಕೂಡ ಬಂದು ಅವರ ಒಂದು ಅಂತಿಮ ಒಂದು ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇರುವಂತದ್ದು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಬೋರಿಂಗ್ ಆಸ್ಪತ್ರೆ ಶವಾಗಾರದಿಂದ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ಈಗ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಅದಾದ ಬಳಿಕ ಏನಾದರೂ ಅವರು ನಿರ್ಧಾರವನ್ನ ಚೇಂಜ್ ಮಾಡ್ಕೋತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ ತಮ್ಮ ಮಾಹಿತಿಗೆ.